ದಾಳಿ, ಲಷ್ಕರ್ ಎ ತೈಬಾದ ಸಂಚು ಬಯಲು. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಜಮ್ಮುವಿನ ವಿಶೇಷ ಎನ್ಐಎ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದೆ. ಈ ಪ್ರಕರಣದ ಮುಖ್ಯ ಸಂಚುಕೋರ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾ ಕಾರ್ಯಕರ್ತ ಸಾಜಿದ್ ಜಾಟ್ ಎಂದು ಸಂಸ್ಥೆ ಹೆಸರಿಸಿದೆ. ಡಿಸೆಂಬರ್ 18ರ ಗಡುವು ಮುಗಿಯುವ 3 ದಿನಗಳ ಮುನ್ನ ಡಿಸೆಂಬರ್ 15ರಂದು ಎನ್ಐಎ ಆರೋಪ ಪಟ್ಟಿ ಸಲ್ಲಿಸಿತು. ನ್ಯಾಯಾಲಯವು ಆರಂಭಿಕ 90 ದಿನಗಳ ತನಿಖಾ ಅವಧಿಯನ್ನ ಮೀರಿ ಹೆಚ್ಚುವರಿ 45 ದಿನಗಳನ್ನ ನೀಡಿದ ನಂತರ ನಿಗದಿತ ಅವಧಿಯೊಳಗೆ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ದಾಳಿ ನಡೆಸಿದ ಪಾಕಿಸ್ತಾನಿ ಭಯೋತ್ಪಾದಕರಾದ ಸುಲೇಮಾನ್ ಶಾ, ಹಮ್ಜಾ ಅಫ್ಘಾನಿ ಅಲಿಯಾಸ್ ಅಫ್ಘಾನ್ ಮತ್ತು ಜಿಬ್ರಾನ್ ಅವರಿಗೆ ಆಶ್ರಯ ಮತ್ತು ಇತರ ನೆರವು ನೀಡಿದ ಆರೋಪದ ಮೇಲೆ ಪಹಲ್ಗಾಮ್ನ ಸ್ಥಳೀಯ ನಿವಾಸಿಗಳಾದ ಬಶೀರ್ ಅಹಮದ್ ಜೋಥರ್ ಮತ್ತು ಪರ್ವೇಜ್ ಅಹಮದ್ ಜೋಥರ್ ಅವರನ್ನ ಜೂನ್ 22ರಂದು ಬಂಧಿಸಲಾಗಿತ್ತು. ಮುಖ್ಯ ಸಂಚುಕೋರ ಸಾಜಿದ್ ಜಾಟ್ನ ಬಂಧನಕ್ಕೆ ಮಾಹಿತಿ ನೀಡಿದವರಿಗೆ ಎನ್ಐಎ 10 ಲಕ್ಷ ಬಹುಮಾನ ಘೋಷಿಸಿದೆ. ಈ ಆರೋಪ ಪಟ್ಟಿಯ ಸಲ್ಲಿಕೆಯು ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭೀಕರ ದಾಳಿಯ ಹಿಂದಿನ ಭಯೋತ್ಪಾದಕ ಜಾಲವನ್ನ ಬೇರು ಸಹಿತ ಕಿತ್ತು ಹಾಕುವ ಎನ್ಐಎ ಗಂಭೀರ ಪ್ರಯತ್ನವಾಗಿದೆ.